ಇವತ್ತು ಕರ್ನಾಟಕ ಮಾದರ ಮಹಾಸಭಾದ ಅಧಿಕೃತವಾಗಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಗೋಪಾಲರಾವ್ ಕಟ್ಟಿಮನೆ ಅಧ್ಯಕ್ಷರ ನೇತೃತ್ವದಲ್ಲಿ ಸದಸ್ಯತ್ವ ಅಭಿಯಾನವನ್ನು ಪ್ರಾರಂಭ ಮಾಡಲಾಗಿದೆ. ಅದು ಕರ್ನಾಟಕ ನಮ್ಮ ಕಲಬುರಗಿಯ ರಂಗಮಂದಿರದಲ್ಲಿ ಈ ಒಂದು ಸದಸ್ಯತ್ವ ಅಭಿಯಾನ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ಸಮಾಜದ ಏಳಿಗೆಗಾಗಿ ಒಳಿತಿಗಾಗಿ ಮುಂದಿನ ಆಗು ಹೋಗುಗಳ ಒಂದು ಒಳ್ಳೆಯ ಒಂದು ಸಂದೇಶ ಕೊಡುವ ಉದ್ದೇಶಕ್ಕಾಗಿ ಇವತ್ತು ಬೇರೆ ಸಮಾಜದ ಇವತ್ತು ಲಿಂಗಾಯತ ಸಮಾಜ ಇರ್ಬೋದು, ಇವತ್ತು ಒಕ್ಕಲಿಗರ ಸಮಾಜ ಇರ್ಬೋದು, ಅವರು ಒಂದೇ ಒಂದು ರಾಜ್ಯದ ಒಂದೇ ಒಂದು ಕಮಿಟಿ ಮಾಡಿಬಿಟ್ಟಿದ್ರೆ ಆ ಕಮಿಟಿ ಇವತ್ತು ಯಾವ ರೀತಿ ಬೆಳೆದಿದೆಯಪ್ಪ ಅಂತಂದರೆ ಅವ್ರ ಮಾತು ಇವತ್ತು ಪ್ರತಿಯೊಂದು ಇವತ್ತು ಹಣಕಾಸು ಇರ್ತಿರ್ಬೋದು, ಆರ್ಥಿಕವಾಗಿರ್ಬೋದು, ಶಿಕ್ಷಣವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಯಾವುದೇ ರೀತಿಯಲ್ಲಿ ಅವರು ಹಿಂದುಳಿದಿರಲಿಲ್ಲ. ಇವತ್ತು ಆ ಒಂದು ನಿಟ್ಟಿನಲ್ಲಿ ನಮ್ಮ ಸಮಾಜವನ್ನು ಒಂದು ಗಟ್ಟಿಯಾಗಿ ಮಾಡುವ ಉದ್ದೇಶದಿಂದ ನಿಟ್ಟಿನಲ್ಲಿ ಈ ಒಂದು ಸದಸ್ಯತ್ವ ಅಭಿಯಾನವನ್ನು ಪ್ರಾರಂಭ ಮಾಡಲಾಗಿದೆ. KH ಮುನಿಯಪ್ಪ ಅವರು, ಗೋವಿಂದ ಕಾರಜೋಳ ಅವರು ಮತ್ತು ನಮ್ಮ ಸಮಾಜದ ಗುರುಗಳಾದ ಬಸವಮೂರ್ತಿ ಮಾದರ ಚೆನ್ನಯ್ಯನವರು ಮತ್ತು ನಮ್ಮ ನಾರಾಯಣಸ್ವಾಮಿ ಅವರು, ನಮ್ಮ ವಿಜಯ ಜಿ ರಾಮಕೃಷ್ಣ ಅವರು, ಇವರೆಲ್ಲನೂ ಹಿರಿಯರನ್ನು ಒಳಗೊಂಡಂತೆ ಈ ಒಂದು ಸದಸ್ಯತ್ವ ಅಭಿಯಾನ ಇವತ್ತು ನಾವು ಕಲಬುರಗಿಯಲ್ಲಿ ರಂಗಮಂದಿರದಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ಈ ಒಂದು ಪತ್ರಿಕಾಗೋಷ್ಠಿ ಆಗಲಿ ಇವತ್ತು ತಮ್ಮ ಮುಂದೆ ಹೇಳೋ ಉದ್ದೇಶ ಏನಪ್ಪ ಅಂತಂದರೆ ಈ ಸದಸ್ಯತ್ವ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಹೆಚ್ಚಿನ ಸದಸ್ಯತ್ವ ಮಾಡ್ಕೋಬೇಕು. ಇದರ ಲಾಭವನ್ನು ನಮ್ಮ ಸಮಾಜದ ಒಂದು ವಿದ್ಯಾರ್ಥಿಗಳಿಗೆ ಆಗಿರ್ಬೋದು, ಇವತ್ತು ಬಡ ಕುಟುಂಬಗಳಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಎಲ್ಲರಿಗೆ ಅನುಕೂಲ ಆಗ್ತದೆ. 500 ರೂಪಾಯಿ ಇದಕ್ಕೊಂದು ಫೀಸ್ ಇಟ್ಟಿದೆ. ಆ ಫೀಸನ್ನು ಒಂದು 500 ರೂಪಾಯಿ ಕೊಟ್ಟು ರಸೀದಿ ಕೊಡ್ತಾರೆ. ಅಧಿಕೃತವಾಗಿ ನಾವು ಒಂದು ಸಮಾಜದ ನಾವು ಏನು ಆಗುವಗಳ ಬಗ್ಗೆ ನಮಗೂ ಒಂದು ಇದರಲ್ಲಿ ಭಾಗಿಯಾಗಿದ್ದೀವಿ ಅನ್ನೋ ಒಂದು ಮನಸ್ಥಿತಿ ನಮ್ಮಲ್ಲಿ ಇರ್ತದೆ. ಅದರಿಂದ ಈ ಜಿಲ್ಲೆಯಲ್ಲಿ ಪ್ರತಿ ತಾಲೂಕು ಎಲ್ಲ ಜಿಲ್ಲೆಯಲ್ಲಿ ಬರ್ತಂಥ ತಾಲೂಕುಗಳ ಜನರಲ್ಲಿ ಕಳಕಳಿಯ ಮನವಿ ಈ ಒಂದು ಸದುಪಯೋಗ ಪಡ್ಕೊಂಡು ಈ ಮಾದಿಗ ಸಮಾಜದ ಒಂದು ಕೈ ಬಲಪಡಿಸೋಕ್ಕಾಗಿ ತಮ್ಮಲ್ಲಿ ಈ ಮೂಲಕ ಕೇಳಿಕೊಳ್ತೇವೆ. ಸೊ ಇವತ್ತು ಇಲ್ಲಿ ಬಂದಿರತಕ್ಕಂಥ ಜನ ಎಷ್ಟು ಬರ್ತಾರೆ ಅಷ್ಟು ಜನಕ್ಕೆ ಇಲ್ಲಿ ನಾವು ಒಂದು ಆನ್ಲೈನ್ ಮುಖಾಂತರ ಸದಸ್ಯತ್ವ ಕೊಡ್ತೀವಿ. ನಂತರ ಈಗ ಪ್ರತಿ ತಾಲೂಕು ನಾವೇ ಇಲ್ಲಿ ಸಿಟಿಯಲ್ಲಿ ನಗರ ಬಡಾವಣೆಗಳಲ್ಲಿ ಎಲ್ಲ ಬಡಾವಣೆಗಳಲ್ಲಿ ನಾವು ತಿರುಗಾಡ್ತೀವಿ. ಹೋಗಿ ಅವ್ರು ಇದ್ದ ಜಾಗದಲ್ಲಿ ನಾವೇ ಹೋಗಿ ಸದಸ್ಯತ್ವ ಕೊಡ್ತೀವಿ. ಒಂದು 500 ರೂಪಾಯಿ ಫೀಸು, ಒಂದು ಆಧಾರ್ ಕಾರ್ಡ್, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಇಷ್ಟು ತಂದು ಈ ಒಂದು ನೋಂದಣಿಯನ್ನು ಆಗ್ಬೇಕಂತ ಕೇಳ್ಕೊಳ್ತೀವಿ. ಮಲ್ಲಿಕಾರ್ಜುನ್ ಜಿಲ್ಕೇರಿ. ನಮಸ್ಕಾರ. ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಮಾದಿಗರ ಮಹಾಸಭೆ ದೊಡ್ಡ ಒಂದು ಕಾರ್ಯಕ್ರಮ ಅನ್ನೋದಕ್ಕೇನು ಏನು ಮೆಂಬರ್ಶಿಪ್ ಅಭಿಯಾನ ಕಾರ್ಯಕ್ರಮ ಅಂತ ಹೇಳಬೇಕಾಗ್ತದೆ. ಬಂಧುಗಳು, ಇವತ್ತು ಭಾಳ ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದಾರೆ. ಅದಕ್ಕೆ ವಿಶೇಷವಾಗಿ ನಾವು ಧನ್ಯವಾದ ಅಧ್ಯಕ್ಷರಿಗೆ ಹೇಳಬೇಕಾಗ್ತದೆ ಅಂತ ಹೇಳ್ತೀವಿ. ಅದಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಎಷ್ಟು ಜನ ಮೆಂಬರ್ಶಿಪ್ ಆಗ್ತೀರಿ, ಇವತ್ತು ಕೂಡ ಆಗ್ರಿ. ಇನ್ನು ಬರ್ತಕ್ಕಂಥ ದಿನಗಳಲ್ಲಿ ತಾವೆಲ್ಲರೂ ಕೂಡ ತಾಲೂಕದಲ್ಲಿ ಹೋಗಿ ನಾವಾಗಲಿ ನಮ್ಮ ಅಧ್ಯಕ್ಷರ ಟೀಮ್ ಆಗಲಿ ಎಲ್ಲರೂ ಕೂಡ ತಾಲೂಕಾಗ ತಮ್ಮ ತಾಲೂಕಾಗೂ ಕೂಡ ನಾವು ಭೇಟಿ ಕೊಡ್ತೀವಿ. ತಾವೆಲ್ಲರೂ ಕೂಡ ಅಲ್ಲೂ ಕೂಡ ಅಧ್ಯಕ್ಷ ಆಗ್ಬೋದು. ಜೊತೆಗೆ ನಿಮ್ದೇನಂದ್ರೆ ಇನ್ನೊಂದು ಗೂಗಲಲ್ಲೂ ಕೂಡ ತಾವು ಹೋಗಿ ಡೈರೆಕ್ಟಾಗಿ ಗೂಗಲಲ್ಲಿ ಹೋಗಿ ಮಾದಿಗರ ಮಹಾಸಭೆ ಅಂತ ಟೈಪ್ ಮಾಡಿದರೆ ನೀವು ಆಟೋಮೆಟಿಕ್ಕಾಗಿ ಎಲ್ಲ ನಿಮ್ಗೆ ಫಾರ್ಮೇಟ್ ಬರ್ತದೆ. ಅದೆಲ್ಲ ಫಾರ್ಮೇಟ್ ನೀವು ಫಿಲ್ಅಪ್ ಮಾಡಿ ಜಸ್ಟ್ 500 ರೂಪೀಸ್ ಪೇ ಮಾಡಿದರೆ ನಿಮ್ಮದು ಮೆಂಬರ್ಶಿಪ್ ಆಗ್ತದೆ. ಭಾಳ ಸಿಂಪಲ್ ಅದ. ಅದಕ್ಕೇನು ನಾವು ಎಲ್ಲರೂ ಬೇಕಂತ ಅನ್ನೋದಿಲ್ಲ. ಆದರೂ ಕೂಡ ಒಂದು ವೇಳೆ ಅಷ್ಟಾದಮೇಲೂ ನಿಮ್ಗೆ ಆಗಲಿಲ್ಲ ಅಂದರೂ ಕೂಡ ನಾವಿದ್ದೀವಿ, ಅಧ್ಯಕ್ಷರಿದ್ದಾರೆ, ಯಾರೂ ಕೂಡ ತಾವು ಕಾಂಟ್ಯಾಕ್ಟ್ ಮಾಡ್ಬೋದು. ಏನಾದರೂ ನಾವು ತಮ್ಮ ಮಾಹಿತಿ ಬೇಕಂದ್ರೆ ನಾವು ಕೊಡ್ತೀವಿ. ತಾವೆಲ್ಲರೂ ಕೂಡ ಮಾದಿಗ ಮಹಾಸಭಾದ ಮೆಂಬರ್ ಆಗ್ಬೇಕಂತ ತಾವೆಲ್ಲರೂ ಯಾರು ಕೂಡ ಆಗ್ಬೋದು. ಅದಕ್ಕೇನಿಲ್ಲ. ಪ್ಲಸ್ 18 ವರ್ಷದ ವಯಸ್ಸಿನ 18+ ಇದ್ರು ಯಾರು ಕೂಡ ಇದು ಮೆಂಬರ್ಶಿಪ್ ಆಗ್ಬೋದು. ತಾವೆಲ್ಲರೂ ಎಲ್ಲರೂ ಕೂಡ ಮೆಂಬರ್ಶಿಪ್ ಆದರೆ ತಾವು ಬರ್ತಕ್ಕಂಥ ದಿನಗಳಲ್ಲಿ ಇವಾಗ ಏನಿದೆ ಬಾಡಿ ಇದೆ, ನೆಕ್ಸ್ಟ್ ಏನಿದೆ ತಾವೆಲ್ಲರೂ ಕೂಡ ಚುನಾವಣೆ ಬಂದಾಗ ತಾವೆಲ್ಲರೂ ಕೂಡ ಒಂದು ವೋಟಿಂಗ್ ಪವರ್ ನಮಗೆ ಇರ್ತದೆ. ಒಂದು ತಾಲೂಕು ಮಟ್ಟಿಗಾಗಲಿ, ಜಿಲ್ಲಾ ಮಟ್ಟಿಗಾಗಲಿ, ರಾಜ್ಯ ಮಟ್ಟಿಗಾಗಲಿ ಒಬ್ಬರು ಕೂಡ 3 ವೋಟ್ ಹಾಕುವ ವ್ಯವಸ್ಥೆ ತಮಗೆ ಕೂಡ ಬರ್ತದೆ. ಅದಕ್ಕೆ ತಾವೆಲ್ಲರೂ ಕೂಡ ಮಾದಿಗ ಮಹಾಸಭೆಗೆ ತಾವೆಲ್ಲರೂ ಕೂಡ ಮೆಂಬರ್ ಆಗಬೇಕು. 500 ರೂಪಾಯಿ ಕೂಡ ಯಾರಿಗೂ ಕೂಡ ದೊಡ್ಡದಲ್ಲಿ ಇವತ್ತಿನ ದಿನಕ್ಕೆ 500 ರೂಪಾಯಿ ಕೂಡ ತಾವೆಲ್ಲರೂ ಕೊಟ್ಟು 500 ರೂಪಾಯಿ ಕೊಟ್ಟು ನೀವೆಲ್ಲರೂ ಕೂಡ ಆನ್ಲೈನ್ ಮೂಲಕ ಪೇಮೆಂಟ್ ಮಾಡ್ಬೇಕಂತ ಹೇಳಿ ತಾವೆಲ್ಲರೂ ಕೂಡ ಮಾದಿಗ ಮಹಾಸಭೆಗೆ ತಾವೆಲ್ಲರೂ ಕೂಡ ಮೆಂಬರ್ ಆಗಬೇಕಂತ ಕಳಕಳಿಗೆ ಮನವಿ ಕೇಳ್ತೀನಿ. ನಾನು ನಿಮ್ಮ ಮನೆ ಮಗ ವಿಜಯಕುಮಾರ್ ಜಿ ರಾಮಕೃಷ್ಣ, ಕಲಬುರಗಿ. ಧನ್ಯವಾದಗಳು. ಮೊದಲನೇದಾಗಿ ಗುಲ್ಬರ್ಗಾ ಜಿಲ್ಲೆಯ ಮಹಾಮನೆ ಜನತೆಗೆ ಮತ್ತು ಮಾದಿಗ ಸಮುದಾಯ ನಾಯಕರುಗಳಿಗೆ, ಸಮಾಜದ ಮುಖಂಡರುಗಳಿಗೆ ನನ್ನ ಅನಂತ ಕೃತಜ್ಞತೆಗಳು. ಇವತ್ತು ಕರ್ನಾಟಕ ರಾಜ್ಯ ಮಾದರ ಮಹಾಸಭಾ ಸದಸ್ಯತ್ವ ಅಭಿಯಾನದ ಕಾರ್ಯಕ್ರಮ ನಿರೀಕ್ಷೆ ಇರಲಿಲ್ಲ. ಆದ್ರೂ ಕೂಡ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗಿರ್ತಕ್ಕಂಥ ನಮಗೆಲ್ಲ ಹೆಮ್ಮೆ ತಂದಿದೆ.